Hello students, welcome back to my YouTube channel Supreme Learning Academy. So this is today's KCET 2026 April 2026 today's physics paper. Before we start, if you are new to my channel, go subscribe the channel and share to friends and don't forget to hit the like button. So ಇದು KCET ಇವತ್ತಿಂದ ಎಕ್ಸಾಮು ಫಿಸಿಕ್ಸ್ ನಡೆದಿದೆಯಲ್ಲ ಇದು ಜಸ್ಟ್ ನಾನು ಕ್ವಶನ್ ಪೇಪರ್ನ ಕೊಡ್ತಾ ಇದ್ದೀನಿ. ಸೊ ಆನ್ಸರ್ ಕೀಸ್ನ ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಜಸ್ಟ್ ಕ್ವಶನ್ ಪೇಪರ್. Question number 10. So this is the channel for SSLC students, first PUC, second PUC, science, commerce, KCT, NEET, exam, JEE. So all related content you will get in this channel. Passing packages, question papers, answer keys, last year question papers, everything. So don't forget to subscribe the channel. So next to NEET exam ge related ಬೇಕಾದಂಥ ನೋಟ್ಸು, ಆನ್ಸರ್ ಕೀಸು, ಪಾಸಿಂಗ್ ಪ್ಯಾಕೇಜಸ್ಸು, ಲಾಸ್ಟ್ ಮಿನಿಟ್ಸ್ ಮ್ಯಾರಥಾನ್ಸ್, everything you will get in this channel. So subscribe the channel. Question number 14. ಸೊ ಈ ಚಾನಲ್ನಲ್ಲಿ ನಿಮಗೆ ಕ್ಲಾಸ್ 10 ಕ್ಲಾಸ್ 11 ಕ್ಲಾಸ್ 12 ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಆ್ಯಂಡ್ ಸೈನ್ಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸು, ಪಾಸಿಂಗ್ ಪ್ಯಾಕೇಜಸ್ಸು, ಆನ್ಸರ್ ಕೀಸು, ಸಾಲ್ವ್ ಆಗಿರೋ ಕ್ವಶನ್ ಪೇಪರ್ಸು ಎಲ್ಲ ಈ ಚಾನಲಲ್ಲಿ ಸಿಗುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು C1 ಕೋಡ್ ಪೇಪರು. ಕೋಡ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಫಸ್ಟು ಪೇಪರ್ದು ಕೋಡ್ ಯಾವುದಿದೆ ಅಂತ ನೋಡ್ಕೊಂಡು ಆಮೇಲೆ ಚೆಕ್ ಮಾಡಿ. ಇದು ಪೇಪರ್ ಕೋಡ್ C1. ನೆಕ್ಸ್ಟ್ ವೀಡಿಯೋಲಿ ನಾನು ಎಲ್ಲ ಪೇಪರ್ ಕೋಡ್ದು ಆನ್ಸರ್ ಕೀಸ್ನ ಒಂದೊಂದು ರಿಲೀಸ್ ಮಾಡ್ತೀನಿ. ಸೊ ಚಾನಲ್ ಸ್ಟೇ ಟ್ಯೂನ್ ಆಗಿರಿ, ಚಾನಲ್ನ ಚೆಕ್ ಮಾಡ್ತಾಯಿರಿ, ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ನಿಮಗೆ ಹೊಸ ವೀಡಿಯೋ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮ್ದು ಯಾವುದು ಪೇಪರ್ ಕೋಡ್ ನೋಡಿಕೊಂಡು ಅದ್ರದ್ದು ಆನ್ಸರ್ ಕೀಸ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಪೇಪರ್ C1. Question number 27.
ಸೊ ಇದಿಷ್ಟು KCET ಇವತ್ತು ನಡೆದಿದ್ದು 23rd ಏಪ್ರಿಲ್ ನಡೆದಿದ್ದು ಕ್ವಶನ್ ಪೇಪರ್ ಫಿಸಿಕ್ಸ್ ವಿತ್ ಕೀ ಆನ್ಸರ್ಸು. ಇದು ಕೋಡ್ ಬಂದು C1. ನಿಮಗೆ ಬೇರೆ ನಿಮ್ಮದು ಪೇಪರ್ C1 ಇದ್ದರೆ ಇದನ್ನು ಚೆಕ್ ಮಾಡ್ಕೊಳ್ಳಿ. C2 C3 ಇದ್ದರೆ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೀ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತೇನೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ನ ಹಿಟ್ ಮಾಡಿ, ಯಾಕಂದರೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ನಿಮ್ಮದು ಯಾವ ಪೇಪರ್ ಕೋಡ್ ನೋಡಿಕೊಂಡು ಅದ್ರ ಕೀ ಆನ್ಸರ್ಸ್ ನೋಡ್ಕೊಳ್ಳಿ. ಎಲ್ಲ ಪೇಪರ್ಸ್ದು ಕೀ ಆನ್ಸರ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ 1 by 1. ಎಲ್ಲ ಕೋಡ್ದು ಅಪ್ಲೈ ಮಾಡ್ತೀನಿ, ಎಲ್ಲ ಕೋಡ್ದು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಫಸ್ಟು ಚೆಕ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಯಾವ ಪೇಪರು ಮತ್ತು ಯಾವ ಕೋಡ್ ನೋಡ್ಕೊಂಡು ಆಮೇಲೆ ಚೆಕ್ ಮಾಡಿ ಕೀ ಆನ್ಸರ್ಸ್ನ.